ಹೆಲೋ ವಿದ್ಯಾರ್ಥಿಗಳೇ, SSLC ಮತ್ತು SSLC ಆ್ಯಂಡ್ PUC ನಾಲೆಜ್ ಹಬ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ನನ್ನ SSLC ವಿದ್ಯಾರ್ಥಿಗಳಿಗಾಗಿ. SSLC ವಿದ್ಯಾರ್ಥಿಗಳಿಗೆ ಏನು ಹೇಳಬೇಕಪ್ಪ ಅಂತಂದರೆ, ನಾನು SSLC ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ. ಕನ್ನಡ, ಹಿಂದಿ, ಇಂಗ್ಲೀಷ್, ಸೈನ್ಸ್, ಮ್ಯಾಥ್ಸ್, SS. ಓಕೆ, ಇವಿಷ್ಟು ಸಬ್ಜೆಕ್ಟ್ಗಳಲ್ಲಿ ನಾವೇನು ಮಾಡ್ತೀವಿ, SSLCಯಲ್ಲಿ ಕಾಣ್ತೀವಿ. ಹೌದಾ? ಕನ್ನಡದಲ್ಲಿ ನಾವು 100 ಕನ್ನಡ ಮೀಡಿಯಮ್ದವರಾಗಿದ್ದರೆ 125 ಅಂಕಗಳಿಗೆ ಕನ್ನಡವನ್ನು ಇರ್ತೀವಿ. ಹಿಂದಿ 100 ಅಂಕಗಳಿಗೆ ಇರ್ತದೆ, ಇಂಗ್ಲೀಷ್ 100 ಅಂಕಗಳಿಗೆ, ಸೈನ್ಸ್ 100 ಅಂಕಗಳಿಗೆ, ಮ್ಯಾಥ್ಸ್ 100 ಅಂಕಗಳಿಗೆ, SS 100 ಅಂಕಗಳಿಗೆ. ಟೋಟಲ್ 625 ಅಂಕಗಳು. ಇದರಲ್ಲಿ ಮತ್ತು ಹೌದಾ, ಈ ರೀತಿಯ ಅಂಕಗಳು ಪ್ಯಾಟರ್ನನ್ನು ಕಾಣ್ತೀವಿ. ಹೌದಾ? ಈ ಸಲ ಏನು ಮಾಡಿದಾರಪ್ಪ ಅಂತಂದರೆ, ನಿಮಗಾಗಿ SSLC ವಿದ್ಯಾರ್ಥಿಗಳಿಗಾಗಿ ಎಲ್ಲರೂ SSLCಯನ್ನು ಪಾಸ್ ಆಗಲಿ ಅನ್ನೋ ಸಲುವಾಗಿ ಸರ್ಕಾರದವರು ಹಲವಾರು ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ನಿಮಗಾಗಿ ಬಿಟ್ಟಿದ್ದಾರೆ. ಹೌದಾ? ಈ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ನೀವೇನು ಮಾಡಬಹುದು, ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಹೋಗಿ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಡೌನ್ಲೋಡ್ ಮಾಡ್ಕೋಬಹುದು. ಹೌದಾ? ಇದರಿಂದ ಏನಾಗ್ತದಪ್ಪ ಅಂತಂದರೆ, ನಿಮಗೊಂದು ಐಡಿಯಾ ಸಿಗ್ತದೆ ಯಾವ ರೀತಿ ಕನ್ನಡ ಪೇಪರನ್ನು ಸಾಲ್ವ್ ಮಾಡಬೇಕು. ನಾವು 125ಕ್ಕೆ 125 ಅಂಕಗಳನ್ನು ಯಾವ ರೀತಿ ಗಳಿಸಬೇಕು, ಹಿಂದಿಯಲ್ಲಿ ಯಾವ ರೀತಿ ಕ್ವಶನ್ಸ್ಗಳು ರೇಸ್ ಆಗ್ತವೆ, ವ್ಯಾಕರಣ ಯಾವ ರೀತಿ ಇರ್ತದೆ, ಯಾವ ಪಾಠದಿಂದ ಎಷ್ಟು ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ, ಇಂಗ್ಲೀಷ್ನಲ್ಲಿ ಯಾವ ರೀತಿ ಗ್ರಾಮರನ್ನು ಕೇಳ್ತಾರೆ, ಸೈನ್ಸ್ನಲ್ಲಿ ಯಾವ ಡೈಗ್ರಾಮ್ಗಳು ಬರ್ತವೆ. ಹೌದಾ? ಯಾವ ಲೆಸನ್ಗೆ ಹೆಚ್ಚಿನ ಅಂಕಗಳನ್ನು ಕೇಳಿದ್ದಾರೆ. ಹೌದಾ? ಎಲ್ಲ ಲೆಸನ್ಗಳಿಗೆ ಓದಿದರೆ ಅಷ್ಟು ಸಾಲದು. ಹೌದಾ? ಸೊ ನಾವೇನು ಮಾಡಬೇಕಾಗ್ತದೆ, ಅಲ್ಲಿ ಕೆಲವೊಂದು ಲೆಸನ್ಗಳಿಂದ ಡೈಗ್ರಾಮ್ಗಳು ಬರ್ತಿರ್ತಾವೆ, ಕೆಲವೊಂದು ಲೆಸನ್ಗಳಿಂದ ಲೆಸನ್ ದೊಡ್ಡದಿರ್ತದೆ, ಬಟ್ ಮಾರ್ಕ್ಸ್ ನೋಡಿದರೆ ಕಡಿಮೆ ಇರ್ತದೆ. ಸೊ ಅದಕ್ಕೆ ನಾವು ಕಾನ್ಸಂಟ್ರೇಷನನ್ನು ಕಡಿಮೆ ಕೊಡಬೇಕಾಗ್ತದೆ. ಸೊ ಅಂಥವೆಲ್ಲವನ್ನು ನಾವು ನೋಡ್ಕೋಬೇಕಾಗ್ತದೆ. ಮ್ಯಾಥ್ಸ್ನಲ್ಲಿ ಯಾವ ಲೆಸನ್ನಿಂದ ಹೆಚ್ಚಿನ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಹೌದಾ? ಅದನ್ನು ನೋಡ್ಕೋಬೇಕಾಗ್ತದೆ. SSನಲ್ಲಿ ಯಾವ ರೀತಿ ಕ್ವಶನ್ಗಳನ್ನು ಕೇಳಿದ್ದಾರೆ. ಹೌದಾ? ನಕ್ಷೆ ಯಾವ ರೀತಿ ತೆಗಿಬೇಕು ಅನ್ನೋದನ್ನು ಎಲ್ಲವನ್ನು ನಾವು ಏನು ಮಾಡಬೇಕು, ಮಾಡೆಲ್ ಕ್ವಶನ್ ಪೇಪರ್ಗಳಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯ ಅದ. ಸೊ ನನ್ನ ಅಡ್ವೈಸ್ ಏನಪ್ಪ ಅಂದರೆ, ನನ್ನ SSLC ವಿದ್ಯಾರ್ಥಿಗಳಿಗೆ ನೀವು ಏನು ಮಾಡಬೇಕು, ಮಾಡೆಲ್ ಕ್ವಶನ್ ಪೇಪರನ್ನು ನೀವು ಏನು ಮಾಡಬೇಕು, ನೀವು ಹೋಗಿ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಹೋಗಿ ತಗೊಂಡು ಅದನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಇಲ್ಲಪ್ಪ ಅಂತಂದರೆ ನೀವೇನು ಮಾಡಬೇಕು, ನಿಮಗೆ ತಿಳಿಲಿಲ್ಲಪ್ಪ ಅಂದರೆ ನಾನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಇನ್ಫಾರ್ಮೇಷನನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಹೌದಾ? ಸೊ ಇಲ್ಲಿ ಇದನ್ನು ಮಾಡುವುದರಿಂದ ಕೂಡ ನೀವು ಏನು ಮಾಡ್ತೀರಪ್ಪ ಅಂತಂದರೆ, ಹೆಚ್ಚು ಅಂಕ ಗಳಿಸಲಿಕ್ಕೆ ಸಾಧ್ಯ ಇದೆ. ಯಾಕಂದರೆ ಇವಾಗ ಕಾಂಪಿಟೇಷನ್ ಬಹಳಷ್ಟು ಹೆಚ್ಚಿಗೆ ಇದೆ. ಸೊ ಎಲ್ಲರೂ ಕೂಡ ಕಾಂಪಿಟೇಷನ್ನಲ್ಲಿ ಫಾಸ್ಟ್ ಹೋಗಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ನೀವು ಏನಾಗಬಾರ್ದು, ಹಿಂದುಳಿಬಾರ್ದು. ಹೌದಾ? ಒಂದೇ ಅಟೆಂಪ್ಟ್ನಲ್ಲಿ ನಾವೇನಾಗಬೇಕು, ಪಾಸ್ ಆಗಬೇಕು. ಹೌದಾ? ಯಾರು ದಡ್ರಿದ್ದೀರಾ, ಯಾರೂ ಇರೋಂಗಿಲ್ಲ. ಎಲ್ಲರಿಗೂ ದೇವರು ಏನು ಮಾಡಿರ್ತಾನೆ, ಬುದ್ಧಿಮತ್ತೆಯನ್ನು ಕೊಟ್ಟಿರ್ತಾನೆ. ಬಟ್ ಯಾರು ಅದರ ಬುದ್ಧಿಮತ್ತೆ ಉಪಯೋಗವನ್ನು ಮಾಡ್ಕೋತೀರಾ, ಅವರು ಜಾಣರಾಗ್ತಾರೆ. ಯಾರು ಬುದ್ಧಿಮತ್ತೆ ಉಪಯೋಗವನ್ನು ಮಾಡ್ಕೊಳ್ಳುವುದಿಲ್ಲ, ಅದನ್ನು ಬೇರೆ ಕಡೆಗೆ, ಬೇರೆ ಮಾರ್ಗದ ಕಡೆಗೆ ಹಾಕ್ತೀರಾ, ಅವರೆಲ್ಲರೂ ಏನಾಗ್ತಾರೆ, ದಡ್ಡರಾಗ್ತಾರೆ. ಸೊ ಇದು ಡಿಫ್ರೆನ್ಸು ನಿಮಗೆ ಗೊತ್ತಿರಲಿ. ಯಾರು ದಡ್ರಲ್ಲ, ಯಾರು ಜಾಣರಲ್ಲ. ದೇವರು ಎಲ್ಲರಿಗೆ ಏನು ಮಾಡಿರ್ತಾನೆ, ಬುದ್ಧಿಮತ್ತೆಯನ್ನು ಕೊಟ್ಟಿರ್ತಾನೆ. ಸೊ ಅದರ ಉಪಯೋಗವನ್ನು ಸರಿ ದಾರಿಯಲ್ಲಿ ನಾವು ಮಾಡ್ಕೋಬೇಕು. ಯಾವ ರೀತಿ ಸ್ಟಡಿ ಮಾಡಬೇಕು ಅನ್ನೋದು ನಿಮಗೆ ಏನಾಗಿರಬೇಕು, ಗೊತ್ತಿರಬೇಕು. ಇಲ್ಲಪ್ಪ ಟ್ಯೂಷನ್ ಹೋದ್ರೆ ಮಾತ್ರ ನಾವು ಪಾಸ್ ಆಗಲಿಕ್ಕೆ ಸಾಧ್ಯ ಅದ, ಇಲ್ಲವೇ ಇಲ್ಲ. ನೀವು ಮನೆಯಲ್ಲಿದ್ದೂ ಕೂಡ ನೀವೇನು ಮಾಡ್ಕೋಬೋದು, ಪಾಸ್ ಆಗ್ಬೋದು SSLCಯನ್ನು. ಸೊ ಅಂಥದ್ದು ಏನಾದರೂ ನಿಮಗೇನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ, ನಾನು ನಿಮ್ಗೆ ಏನು ಮಾಡ್ತೀನಿ, ಇನ್ಫಾರ್ಮೇಷನನ್ನು ಕೊಡ್ತೀನಿ. ಹೌದಾ? ಐ ಆಮ್ ಅ ಟೀಚರ್. ನಿಮಗೆ ಗೊತ್ತಿರಲಿ, ನಾನು ಟೀಚರು. ಸೊ ಯಾರಿಗೂ ಡೌಟ್ ಬೇಡ. ಸೊ ಇಲ್ಲಿ ನೀವು ಕನ್ನಡ, ಹಿಂದಿ, ಇಂಗ್ಲೀಷ್, ಸೈನ್ಸ್, ಮ್ಯಾಥ್ಸ್ ಮತ್ತು SSನಲ್ಲಿ ಇದು ಬೇಸಿಕ್, ಇದು ನಮಗೆ ಫೌಂಡೇಶನ್ ಇದ್ದಂಗೆ. ನೀವು ಇಲ್ಲಿ ನಿಮ್ಮ ಮಾರಲ್ ಡೌನ್ ಆಯ್ತಪ್ಪ ಅಂತಂದರೆ, ನೀವು ಕಾಲೇಜಿನಲ್ಲೂ ಕೂಡ ನಿಮ್ಮ ಮಾರಲ್ ಇದ್ದಿದ್ದು ಡೌನ್ ಆಗ್ತದೆ. ಸೊ ಅದಕ್ಕಾಗಿ ಹೆಚ್ಚಿನ ಕಾನ್ಸಂಟ್ರೇಷನನ್ನು ಇಲ್ಲಿ ಕೊಡಿ. ಹೌದಾ? ಪಾಸ್ ಆಗಲಿಕ್ಕೆ, ಹೆಚ್ಚಿನ ಅಂಕಗಳನ್ನು ಗಳಿಸಲಿಕ್ಕೆ ಸರಿಯಾದ ಸಮಯ ಇವಾಗಿಂದ ನೀವು ಅಭ್ಯಾಸ ಮಾಡಿದ್ದಾದರೆ ನೀವು ಹೆಚ್ಚಿನ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಅದ. ಹೌದಾ? ಎಕ್ಸಾಮ್ ಸಮೀಪ ಇದ್ದಾಗ ನಾವು ಓದ್ತೇನೆ ಆ ರೀತಿ ಮಾಡ್ತೇನೆ, ಸಾಧ್ಯನೇ ಇಲ್ಲ. ಹೌದಾ? ಸೊ ಇವಾಗಿಂದನೇ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಬೇಕು. ಅದಕ್ಕಾಗಿ ನಿಮಗೇನು ಗೈಡೆನ್ಸ್ ಬೇಕು, ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ,
ಇಷ್ಟವಾದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.